ಸ್ವಪಕ್ಷೀಯ ಶಾಸಕರು ಅನುದಾನಕ್ಕಾಗಿ ಅಸಮಾಧಾನ ಹೊರಹಾಕಿದ್ರು. ಸರ್ಕಾರದ ವಿರುದ್ಧವೇ ಶಾಸಕರು ಧ್ವನಿ ಎತ್ತಿದ್ರು. ಸುರ್ಜೇವಾಲಾ ಅವರು ಸಭೆ ಕೂಡ ಮಾಡಿದ್ರು. ಶಾಸಕರ ಜೊತೆಯಲ್ಲಿ 1-to-1 ಸಭೆ ನಡೆಸಿದ್ರು. ಅದೇ ರೀತಿಯಾಗಿ ಸಚಿವರನ್ನು ಕೂಡ 1-to-1 ಮಾತನಾಡಿಸೋದಕ್ಕೆ ಅಂತ ಸುರ್ಜೇವಾಲಾ ಮುಂದಾದ್ರು. ಕಾಂಗ್ರೆಸ್ ಶಾಸಕರಿಗೆ ಈಗ ತಲಾ 50 ಕೋಟಿಯಂತೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶೀಘ್ರದಲ್ಲೇ ಆರ್ಥಿಕ ಇಲಾಖೆಯಿಂದ ಅನುದಾನ ರಿಲೀಸ್ ಆಗಲಿದೆ. ಸಿಎಂ ಅವರು ಶಾಸಕರಿಗೆ ಕೊಟ್ಟ ಭರವಸೆಯಂತೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ 37.50 ಕೋಟಿ, ಶಾಸಕರ ವಿವೇಚನಾಧಿಕಾರದ ಅಡಿಯಲ್ಲಿ ಇತರೆ ಇಲಾಖೆ ಕಾಮಗಾರಿಗಳಿಗಾಗಿ 12.50 ಕೋಟಿ, ಒಟ್ಟು 50 ಕೋಟಿ ಅನುದಾನ ಬಿಡುಗಡೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಜುಲೈ 30ರಿಂದ 31ರವರೆಗೆ ಶಾಸಕರ ಸಭೆ ಕೂಡ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಾಮಗಾರಿಗಳ ವಿವರಗಳೊಂದಿಗೆ ಸಭೆಗೆ ಆಗಮಿಸುವಂತೆ ಸಿಎಂ ಅವರು ಪತ್ರ ಕೂಡ ಬರೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಶಾಸಕರ ಅಸಮಾಧಾನಗಳನ್ನು ಫುಲ್ ಸ್ಟಾಪ್ ಇಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಖುದ್ದು ಸುರ್ಜೇವಾಲಾ ಅವರು ಬಂದು ಒಂದು ಸಭೆ ಕೂಡ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಅನೇಕ ಆರೋಪಗಳಾಯಿತು, ಶಾಸಕರು ಬಹಿರಂಗವಾಗಿ ಮಾತನಾಡಿ ಸರ್ಕಾರಕ್ಕೆ ಮುಜುಗರ ಕೂಡ ಉಂಟಾಯಿತು. ಈಗ ಸಿಎಂ ಅವರು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಶಾಸಕರ ಒಂದು ಸಮಸ್ಯೆಗಳೇನಿದೆ ಅದನ್ನ ಪರಿಹರಿಸುವಲ್ಲಿ ಯಶಸ್ವಿ ಆಗ್ತಾರಾ ಸಿಎಂ? ಅಸಮಾಧಾನಗಳಿಗೆ ಫುಲ್ ಸ್ಟಾಪ್ ಇಡುವಲ್ಲಿ ಯಶಸ್ವಿ ಆಗ್ತಾರಾ ಅಂತ? ಸಂತೋಷ್, ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಂಡಿದ್ರು. ಅದರಲ್ಲೂ ರಾಜೀವ್ ಕಾಗೆ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು, ಅನುದಾನವನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿ. ತದನಂತರ ಕೆಲವು ಶಾಸಕರು ಕೂಡ ಬಹಿರಂಗವಾಗಿ, ಕೆಲವು ಶಾಸಕರು ಪರೋಕ್ಷವಾಗಿ ಇದು ಅನುದಾನ ಸಿಗ್ತಾ ಇಲ್ಲ, ನಮಗೆ ಕ್ಷೇತ್ರಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಜನರಿಗೆ ಮುಖವನ್ನು ತೋರಿಸೋದಕ್ಕಾಗ್ತಾ ಇಲ್ಲ, ಜನರಿಂದ ನಾವು ಚೀಮಾರಿಯನ್ನು ಹಾಕಿಸ್ಕೊಳ್ಬೇಕಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು. ಅವರು ಹೇಳ್ತಾ ಇದ್ದಂಥದ್ದು ಕೂಡ ಸರಿಯಾಗೇ ಇತ್ತು. ಯಾಕೆಂದರೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡದೆ ಯಾವುದೇ ಕೆಲಸ ಕಾರ್ಯಗಳನ್ನು ಅಲ್ಲಿ ಹಮ್ಮಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ, ಯೋಜನೆಗಳನ್ನು ಕಾರ್ಯಗತ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸಹಜವಾಗಿ ಶಾಸಕರನ್ನು ಆರಿಸಿ ಕಳಿಸಿದ್ದಕ್ಕೆ ನಮಗೆ ಈ ಬಹುಮಾನ ಬಂದಿದೆ ಅಂತೇಳಿ ಜನ ಸ್ವಾಭಾವಿಕವಾಗಿ ಶಾಸಕರನ್ನು ದೂರುವಂಥದ್ದು ಕೂಡ ಇರುತ್ತೆ. ಸೊ ಹಾಗಾಗಿ ಯಾವಾಗ ಶಾಸಕರು ಅಸಮಾಧಾನವನ್ನು ಹೊರ ಹಾಕಿದ್ರು, ಆ ಕಾರಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡುತ್ತೆ. ನಂತರ ಸುರ್ಜೇವಾಲಾ ಅವರನ್ನ ರಾಜ್ಯಕ್ಕೆ ಕಳಿಸಿ ಕಾಂಗ್ರೆಸ್ ಶಾಸಕರ ಜೊತೆ 1-to-1 ಸಭೆಯನ್ನ ನಡೆಸಲಾಗತ್ತೆ. 2 ವಾರಗಳ ಕಾಲ ಅವರು ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ, ಇಲ್ಲಿ ಸಭೆಗಳನ್ನು ನಡೆಸ್ತಾರೆ. ಆ ನಂತರ ಈ ಶಾಸಕರಿಗೆ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ. ಆ ಭರವಸೆಯಂತೆ ಇದೀಗ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದೆ. ಸುಮಾರು 50 ಕೋಟಿ ರೂಪಾಯಿಗಳನ್ನು ಪ್ರತಿ ಶಾಸಕರಿಗೆ ಈಗ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಏನು ಅಸಮಾಧಾನಗೊಂಡಿದ್ರು ಆ ಶಾಸಕರನ್ನ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನ ಇದೀಗ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಅಸಮಾಧಾನ ಕೂಡ ಸ್ವಲ್ಪ ಮಟ್ಟಿಗೆ ಈಗ ಕಡಿಮೆ ಆಗಿದೆ ಸಂತೋಷ್. ಆದರೆ ಬಿಜೆಪಿ ಶಾಸಕರು ಮತ್ತು JDS ಶಾಸಕರಿಗೂ ಕೂಡ, ಎಲ್ಲ ಶಾಸಕರಿಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಈಗ ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ, ಆದೇಶವನ್ನು ಮಾಡಲಾಗಿದೆ. ಆದರೆ ಬಿಜೆಪಿ ಶಾಸಕರಿಗೆ 25 ಕೋಟಿ ಮಾತ್ರ ಅನೌನ್ಸ್ ಆಗಿದೆ. JDS ಶಾಸಕರಿಗೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಸೊ ಹಾಗಾಗಿ ಸರ್ಕಾರ ಇಲ್ಲಿ ಒಂದು ಕಡೆ ತಾರತಮ್ಯವನ್ನ ಮಾಡ್ತಾ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಈಗ ತುರ್ತು ಹಣವನ್ನ ಬಿಡುಗಡೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.